ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿನನ ಈ ಸ್ತೋತ್ರದಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇವತ್ತು ಏನಪ್ಪ ವಿಶೇಷ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವತ್ತು ಬಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸ್ಟಾರ್ಟ್ ಆಗಿದೆ. ಇವತ್ತಿಂದ 3 ದಿನಗಳ ಕಾಲ ಆರಾಧನೆ ನಡೆಯುತ್ತೆ ಮಂತ್ರಾಲಯದಲ್ಲಿ. ನಮ್ಮ ಕೈಯಲ್ಲಾದಷ್ಟು ನಮಗೆಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೋ ಅಷ್ಟು ಪೂಜೆನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ನನಗೆ ಹೇಗೆ ಗೊತ್ತೋ ಆ ಥರ ನಾನು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗಂತೂ ಗೊತ್ತು. ಬಟ್ಟು ಹೋಗ್ತೀನಿ, ಒಂದಲ್ಲ ಒಂದು ದಿನ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗಲೇಬೇಕು ಅನ್ನೋದೇ ನನ್ನ ಆಸೆ ಕೂಡ. ಈಗ ರಾಘವೇಂದ್ರ ಸ್ವಾಮಿಗೆ ಮೊದಲನೇ ದಿನ ನಾನು ಅವರಿಗೆ ಪ್ರಿಯವಾದಂಥ ಗಂಧದಿಂದ ಅಭಿಷೇಕನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಗಂಧ ನನ್ನ ಹತ್ರ ಪೇಸ್ಟ್ ಇದೆ, ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಂಧದಲ್ಲಿ ಅಭಿಷೇಕ ಮಾಡ್ತಿದ್ದೀನಿ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗ್ತಾರಲ್ಲ, ಅದನ್ನೇ ಆರಾಧನೆ ಅಂತ ಕರೆಯೋದು. ಈ ದಿನ ಅದನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ. ಯಾಕೆ ನಾವು ಬೃಂದಾವನಸ್ಥರಾಗಿದ್ದಾರಲ್ವ, ಯಾಕೆ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಬೇಕು ಅಂತ ಕೇಳ್ತೀರಾ? ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಜೀವಂತವಾಗಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಸಂಭ್ರಮದಿಂದ ಆಚರಣೆನ ಮಾಡ್ಕೊಳ್ತೀವಿ. ನಮ್ಮ ಬೇಡಿಕೆ ಏನಿದೆಯೋ ಅದನ್ನು ಈ 3 ದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಂಡ್ರೆ ನೆರವೇರುತ್ತೆ. ಅದನ್ನು ನಂಬಿಕೆ ಇಟ್ಟು ನಾವು ಪಾಲನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ನಾವು ನೆರವೇರುತ್ತಾ ಅಂತ ಒಂದೇ ಒಂದು ಸಣ್ಣ ಅನುಮಾನದಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಅದು ಯಾವುದೇ ಕೆಲಸ ಆಗಿರ್ಬೋದು ಆಗೋದಿಲ್ಲ. ಒಂದು ತುಳಸಿನ ಇಟ್ಟು ನಾನಿಲ್ಲಿ ಅಭಿಷೇಕನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಸಲ ರಾಘವೇಂದ್ರ ಸ್ವಾಮಿಗಳ 353ನೇ ವರ್ಷದ ಆರಾಧನೆ. 353 ವರ್ಷಗಳಾಗಿದೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ. ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ ತತ್ವವನ್ನು ಪಾಲನೆ ಮಾಡ್ತಿದ್ದರು. ಈ ಆರಾಧನೆ ಪ್ರತಿ ವರ್ಷವೂ ಕೂಡ ಬರುತ್ತೆ. ಈ ಆರಾಧನೆ 3 ದಿನಗಳ ಕಾಲ ನಡೆಯುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುತ್ತೆ 3 ದಿನಗಳ ಕಾಲ ನಡೆಯುತ್ತೆ ಅಂತ. ಯಾರಿಗಾದರೂ ಗೊತ್ತಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ತಿಳ್ಕೊಳ್ಬೋದು. ಆಗಸ್ಟ್ 20 ಮಂಗಳವಾರ ಪೂರ್ವಾರಾಧನೆ ನಡೆಯುತ್ತೆ. ಆಗಸ್ಟ್ 21 ಬುಧವಾರ ಮಧ್ಯಾರಾಧನೆ ನಡೆಯುತ್ತೆ. ಆಗಸ್ಟ್ 22 ಉತ್ತರಾರಾಧನೆ ನಡೆಯುತ್ತೆ. ಈ 3 ದಿನಗಳ ಕಾಲ ಮಂತ್ರಾಲಯದಲ್ಲಂತೂ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ. ಮತ್ತು ಹತ್ತಿರದಲ್ಲಿರುವ ಮಠಗಳಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವಾಗ ಹೇಳಿರ್ತಾರಂತೆ, ನಾನು ಕಲಿಯುಗದಲ್ಲಿ 700 ವರ್ಷಗಳ ಕಾಲ ಇರ್ತೇನೆ ಈ ಬೃಂದಾವನದಲ್ಲಿ ಅಂತ ಅಂದ್ಬಿಟ್ಟು. ಅವರು 350 ವರ್ಷಗಳ ಕಾಲ ಯೋಗ ನಿದ್ರೆಯಲ್ಲಿ ಇದ್ದರು. 350 ವರ್ಷಗಳ ಕಾಲ ಅವರು ಯೋಗ ನಿದ್ರೆಯಲ್ಲಿರ್ತಾರೆ. ಈಗ 353ನೇ ವರ್ಷ, 350 ವರ್ಷ ಆದಮೇಲೆ ಅವರು ಕಣ್ಣು ತೆರೆದು ನೋಡ್ತಿರ್ತಾರೆ. ಯೋಗ ನಿದ್ರೆಯಲ್ಲಿದ್ದಾಗ ಕೂಡ ಅವರು ಭಕ್ತರ ಪ್ರಾರ್ಥನೆಯನ್ನೇ ಆಲಿಸ್ತಿದ್ರು. ನಾವು ಅವ್ರ ಹತ್ರ ಏನು ಬೇಡಿಕೆ ಇಡ್ತೀವೋ ಅವರು ಅದನ್ನು ಶ್ರೀನಿವಾಸನ ಹತ್ರ ಹೇಳಿ ಸಾಕಷ್ಟು ಜನಗಳಿಗೆ ಅವರು ಪರಿಹಾರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳು ಬೇಡಿದ ವರನ ಕೊಡೋದಕ್ಕೆ ಸ್ವಾಮಿಗಳು ಕಾಮಧೇನು ಕಲ್ಪವೃಕ್ಷದಂತೆ ನಿಂತಿದ್ದಾರೆ. ಎಷ್ಟೋ ಜನ ಭಕ್ತರಿಗೆ ಅವರು ಮಾರ್ಗ ತೋರಿಸಿದ್ದಾರೆ, ದಾರಿ ದೀಪ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ರಾಘವೇಂದ್ರ ಸ್ವಾಮಿಗಳಿಗೋಸ್ಕರ ತಿರುಪತಿಯಿಂದ ಶ್ರೀನಿವಾಸ ಸ್ವಾಮಿಗಳೇ ವಸ್ತ್ರನ ಕಳಿಸಿಕೊಡ್ತಾರೆ ಅನ್ನೋದು ಕೂಡ ಉಲ್ಲೇಖ ಆಗಿದೆ. ಅವರು ಕೂಡ ಅಲ್ಲಿಂದ ವಸ್ತ್ರ ಬರುತ್ತೆ. ಮತ್ತು ಅಲ್ಲಿನ ಪೂಜಾರಿಗಳು ಇವರೆಲ್ಲ ಬಂದು ಇಲ್ಲೂ ಕೂಡ ಪೂಜೆನ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿ ಆರಾಧನೆ ದಿನ ನಾವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂತಂದರೂ ಕೂಡ ಟಿ ವಿಯಲ್ಲೋ ಅಥವಾ ಫೋನಲ್ಲೋ ಹಾಕ್ಕೊಂಡು ಕೂಡ ನೋಡ್ಬೋದು. ಅಭಿಷೇಕ ಮಾಡಿದ್ರೇ ಒಂಥರ ಕಳೆ ಅಂತ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗೆ ನೋಡ್ತಿರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಿದ್ದಾರಲ್ವ. ಇವತ್ತಂತೂ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಕೈಲಾದಷ್ಟು ಮಾತ್ರ ನಾನು ಸ್ವಾಮಿಗೆ ಪೂಜೆನ ಮಾಡಿದ್ದೀನಿ.
ಎಷ್ಟು ಭಕ್ತಿ ಇತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಅಂತ. ರಾಘವೇಂದ್ರ ಸ್ವಾಮಿದು ಒಂದು ಮೂವಿ ಆದರೂ ಹಾಕಿ ನೋಡ್ಬೋದು ನೀವು. ಆ ಮೂವಿಯಲ್ಲಿ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಚರಿತ್ರೆ ಫಿಲಿಮಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾರಿಗೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸುತ್ತೋ ಆ ಮೂವಿನ ಒಂದು ಸಲ ನೋಡ್ಬೋದು. ಅವರು ಉಡುಪಿಗೆ ಹೋದಾಗ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಹೇಗೆ ದರ್ಶನ ಕೊಡ್ತಾರೆ ನಿಜ ರೂಪದಲ್ಲಿ ಅಂತಲೂ ನೋಡ್ಬೋದು. ಆ ಫಿಲಿಮಲ್ಲಿ ತುಂಬ ಚೆನ್ನಾಗಿ ಆ ಫಿಲಿಮಲ್ಲಿ ಅರ್ಥ ಆಗುತ್ತೆ ನೋಡಿದ್ರೆ. ರಾಘವೇಂದ್ರ ಸ್ವಾಮಿಗಳೇ ರಚಿಸಿರುವಂಥ ಉಡುಪಿಯಲ್ಲಿ ಹಾಡ್ತಾರಲ್ವ, ಇಂದು ಏನಾಗೆ ಗೋವಿಂದ, ಅವ್ರಿಗೆ ಕೃಷ್ಣನ ನೋಡಿ ಖುಷಿಯಾದಾಗ ಆ ಹಾಡನ್ನ ಅಲ್ಲಿ ಹಾಡ್ತಾರೆ ಕೃಷ್ಣ ಪರಮಾತ್ಮನಿಗೆ. ಅವ್ರಿಗೆ ಶ್ರೀನಿವಾಸ ದೇವರು ಅಂದರೆ ತುಂಬಾ ಇಷ್ಟ. ವೆಂಕಟರಮಣ ಸ್ವಾಮಿ, ಶ್ರೀನಿವಾಸ, ಬಾಲಾಜಿ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಈಗ ನಾನು ಅಭಿಷೇಕ ಎಲ್ಲ ಮುಗಿಸಿ ಒಂದು ಒಣ ಬಟ್ಟೆಯಲ್ಲಿ ದೇವ್ರನ್ನ ಮಡಿ ಬಟ್ಟೆ ಅದರಲ್ಲಿ ದೇವ್ರನ್ನ ಒರೆಸ್ಕೊಂಡು, ಈಗ ತುಂಬ ಇಷ್ಟ ರಾಘವೇಂದ್ರ ಸ್ವಾಮಿಗೆ ತುಳಸಿ ಅಂತಂದರೆ, ಅದಕ್ಕೋಸ್ಕರ ಅದನ್ನೇ ಫುಲ್ಲು ಇಟ್ಟು ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಬರೀ ಗಂಧ ಮಾತ್ರ ಇಟ್ಟಿದ್ದೀನಿ, ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಇಡಲಿಲ್ಲ, ಗಂಧ ಮಾತ್ರ ಇಟ್ಟಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಅಲಂಕಾರ ಆದಮೇಲೆ ಈಗ ಪಕ್ಕದಲ್ಲಿ ನಮ್ಮ ಗಣಪತಿಗೆ ಫಸ್ಟ್ ಪೂಜೆ ಗಣಪತಿಗೆ ಅಲ್ವಾ, ಅದಕ್ಕೋಸ್ಕರ ಗಣಪತಿಗೂ ಕೂಡ ಹೂವಿಂದ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಎಲ್ಲ ದೇವಸ್ಥಾನಕ್ಕೂ ಅಷ್ಟೇ ಅಂದ್ಕೊಂಡಿದ್ದ ತಕ್ಷಣ ಹೋಗಿ ಬರ್ಬೋದು, ಬಟ್ ಮಂತ್ರಾಲಯಕ್ಕೆ ಮಾತ್ರ ಆಗೋದಿಲ್ಲ. ಆ ದೇವರು ಅಪ್ಪಣೆ ಆಗಬೇಕು ನಾವು ಅಲ್ಲಿ ಹೋಗಬೇಕು ಅಂತಂದರೆ. ಎಷ್ಟು ದಿನದಿಂದ ಅಂದ್ಕೊತಾ ಇದ್ದೀನಿ ಗೊತ್ತಾ, ಹೋಗಬೇಕು ಅಂತ, ಹೋಗೋದಕ್ಕೆ ಆಗ್ತಾನೇ ಇಲ್ಲ. ಯಾಕೋ ದೇವ್ರಿಗೆ ನನ್ನ ಮೇಲೆ ಕೋಪ ಅಂತ ಅಂದ್ಕೊಳ್ತೀನಿ. ಯಾವಾಗ ಕರೆಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಆವಾಗಲೇ ಕರೆಸ್ಕೊಳ್ಳಿ, ಮತ್ತೇನು ಮಾಡೋದಕ್ಕಾಗುತ್ತಲ್ವ. ನಮ್ಮ ಮನೆಗೆ ಗೃಹಪ್ರವೇಶಕ್ಕೆ ಮುಂಚೆನೇ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲೇ ಇಲ್ಲ. ಯಾವಾಗ ಹೋಗ್ತೀನೋ ನಾನಂತೂ ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನೋಡಬೇಕು ಯಾವಾಗ ಕರೆಸ್ಕೊಳ್ತಾರೆ ಅಂತಂದ್ಬಿಟ್ಟು. 3 ಸಲ ಅಂತೂ ಹಿಂದಿಂದೇನೆ ಹೋಗೋದಕ್ಕೆ ಅದೃಷ್ಟ ಬಂತು. ಹೋಗಿ ಬಂದಿದ್ದೀವಿ, 3 ಟೈಮ್ಸ್ ಹೋಗಿ ಬಂದಿದ್ದೀವಿ. ಫಸ್ಟೆಲ್ಲ ನಾವು ಹೋಗ್ತಾನೆ ಇರಲಿಲ್ಲ ಮಂತ್ರಾಲಯಕ್ಕೆ. ಆಮೇಲೆ ಒಂದು ಸಲ ಹೋಗಿ ಬಂದು 3 ಸಲ ಅಂತೂ ಕಂಪ್ಲೀಟ್ ಆಗಿದೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀನಿ. ಈಗ ಇನ್ನೊಂದು ಸಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸ್ತಾನೇ ಇದೆ, ಬಟ್ ಹೋಗೋದಕ್ಕಾಗ್ತಾಯಿಲ್ಲ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ ನಿಜ. ನೋಡೋಣ, ಆ ದೇವರು ಯಾವಾಗ ನಮ್ಮನ್ನು ಕರೆಸ್ಕೊಳ್ತಾರೆ ಅಂತ ಅನಿಸುತ್ತೋ ಆವಾಗಲೇ ಕರೆಸ್ಕೊಳ್ಳಿ ಅಂತ ಸುಮ್ಮನೆ ಆಗಿದ್ದೀನಿ ನಾನಂತೂ. ಈಗ ನಮ್ಮನೆ ಹತ್ರನೇ ಪಾರಿಜಾತ ಹೂ ಬಿಟ್ಟಿತ್ತಲ್ವ, ಅದನ್ನು ಕೂಡ ತೊಗೊಂಬಂದು ದೇವ್ರಿಗೆ ಅರ್ಪಣೆ ಮಾಡ್ತಿದ್ದೀನಿ. ಎಷ್ಟು ಹೂವಿಂದ ಅಲಂಕಾರ ಮಾಡಿದ್ರೂ ಕೂಡ ದೇವ್ರಿಗೆ ಸಾಕಾಗೋದಿಲ್ಲ. ದೇವ್ರಿಗೆ ಸಾಕಾಗುತ್ತೋ ಏನೋ, ನಮಗಂತೂ ಸಾಕಾಗೋದಿಲ್ಲ. ಇನ್ನೂ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾಯಿತ್ತು. ಇವತ್ತು ಹೂ ಸ್ವಲ್ಪ ಕಮ್ಮಿನೇ ಇತ್ತು, ಇರೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ. ಹೇಗೆ ಕಾಣ್ತಿದೆ ರಾಘವೇಂದ್ರ ಸ್ವಾಮಿ, ಗಣಪತಿ ಮತ್ತು ಲಕ್ಷ್ಮಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಯಾವ ಥರ ಆಚರಣೆನ ಮಾಡಿಕೊಂಡ್ರಿ ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಬೇಗ ಪೂಜೆ ಮುಗಿಸಿ ನಾನು ಇಲ್ಲೇ ಹತ್ತಿರದಲ್ಲಿರುವ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಂದು ಪೂಜೆ ಮುಗಿಸೋಷ್ಟರಲ್ಲೇ 11 o'clock ಆಗಿತ್ತು. ಮನೇಲಿ ಪೂಜೆ ಮಾಡಿದ್ರೆ ನನಗೆ ಆ ಥರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಯಾಕಂದರೆ ಮನೆಯಲ್ಲಿ ಇರೋ ದೇವ್ರನ್ನ ಬಿಟ್ಟು ಬೇರೆ ಎಲ್ಲೋ ಹೋಗಿ ಹುಡುಕಿದ್ರೆ ಏನು ಪ್ರಯೋಜನ ಅಲ್ವಾ. ಅದಕ್ಕೋಸ್ಕರ ಮನೆಯಲ್ಲಿ ನನಗೆ ಮನಸ್ಸು ತೃಪ್ತಿ ಆಗೋ ಥರ ನಾನು ಪೂಜೆ ಮಾಡ್ಕೊಳ್ಬೇಕು, ಆವಾಗಲೇ ನನಗಂತೂ ಒಂಥರ ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಪೂಜೆ ಮಾಡೋಣ, ನೋಡೋಣ 3 ದಿನದಲ್ಲಿ 1 ದಿನ ಆದರೂ ಹೋಗೋಕ್ಕಾಗುತ್ತೋ ಏನೋ ಅಂತ ಗೊತ್ತಿಲ್ಲ ನನಗೆ, ಆದರೆ ಹೋಗಿ ಬರ್ತೀನಿ ನಾನು. ಈಗ ಕಾಮಾಕ್ಷಿ ದೀಪಕ್ಕೂ ಕೂಡ ಹೂನ ಮುಡಿಸಿದ್ದೀನಿ. ಎಲ್ಲ ಈಗ ರೆಡಿ ಆಯಿತು. ನೈವೇದ್ಯಕ್ಕೂ ಅಷ್ಟೇ ನಾನು ಇವತ್ತೇನು ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಮೂಡಿಯಾಗೇ ಇದ್ದೀನಿ ನಾನು. ಅದಕ್ಕೋಸ್ಕರ ಕಡಲೆಪಪ್ಪು ಮತ್ತು ಸಕ್ಕರೆನ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ ಸ್ವಲ್ಪ. ಈಗ ಏಕಾರತಿನ ಹಚ್ಕೊಂಡು ಏಕಾರತಿಯಿಂದ ದೀಪನ ಬೆಳಗ್ಕೊಳ್ತೀನಿ ನಾನು.
ಈಗ ನಮ್ಮನೆ ಮುದ್ದಾಗಿರುವ ಗೊಂಬೆಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆನ ಸ್ವೀಕರಿಸು ಬಾ ತಾಯಿ ಅಂತ ಅರ್ಶಿನ ಕುಂಕುಮ ಇಟ್ಟು ಕರಿತಿದ್ದೀನಿ. ನಮ್ಮನೆ ಮುದ್ದು ಲಕ್ಷ್ಮಿ. ನೀವು ಅಷ್ಟೇ ಮನೇಲಿ ಪೂಜೆ ಮಾಡುವಾಗ ದೇವ್ರಿಗೆ ಈ ಥರ ಅರ್ಶಿನ ಕುಂಕುಮ ಇಟ್ಟು ಕರೆದು ನೋಡಿ ಆ ಕಳೆ ಹೇಗಿರುತ್ತೆ ಅಂತಂದ್ಬಿಟ್ಟು ನೀವೇ ಅದನ್ನು ಫೀಲ್ ಮಾಡ್ತೀರಾ. ನಿಜ ಹೇಳ್ತಿದ್ದೀನಿ. ಈಗ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ದೀಪ ಹಚ್ಚುವಾಗ ಒಂದು ಸ್ತೋತ್ರ ಹೇಳಬೇಕು. ಆ ಸ್ತೋತ್ರ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ ಅಂತಂದರೆ ಈ ಸ್ತೋತ್ರ ಹೇಳ್ಕೊಂಡು ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಏನು ಸ್ತೋತ್ರ ಅಂತಂದರೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಾರಾಧನೆ ವೇಳೆ ಈ ಮಂತ್ರನ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಈಗ ನಾನು ಧೂಪದಿಂದ ಆರಾಧನೆನ ಮಾಡ್ಕೊಳ್ತಾ ಇದ್ದೀನಿ. ದೀಪನ ಬೆಳಗ್ತಿದ್ದೀನಿ. ಫಸ್ಟು ಯಾರಾದರೂ ಆಗಲಿ ಗಣಪತಿಗೆ ಪೂಜೆ ಮಾಡೋದನ್ನು ಮರಿಬೇಡಿ. ವಿಘ್ನ ವಿನಾಶಕನ ಪೂಜೆನ ಫಸ್ಟು ಮಾಡ್ಕೊಳ್ಳಿ. ನಿಮಗೆ ಗಣೇಶಂದು 2 ಸ್ತೋತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಶುಕ್ಲಾಂಬರಧರಮು ಮತ್ತು ವಕ್ರತುಂಡ ಮಹಾಕಾಯ ಆ ಸ್ತೋತ್ರನ ಹೇಳ್ಕೊಂಡು ಫಸ್ಟು ಗಣಪತಿನ ಪ್ರಾರ್ಥನೆ ಮಾಡಿ, ನಾವು ಪೂಜೆ ಮಾಡ್ತಿರೋದಕ್ಕೆ ಯಾವುದೇ ವಿಘ್ನನೂ ತರಬೇಡಪ್ಪ ಅಂತ ಒಂದು ಬೇಡಿಕೆನ ಇಟ್ಟು ಪೂಜೆನ ಮುಂದುವರಿಸಿ. ಈಗ ಕೊನೆಯದಾಗಿ ದೀಪ ನೀಲಾಂಜನ ಸಮರ್ಪಣೆ ಮಾಡೋ ಸಮಯ ಬಂದಿದೆ. ಈಗ ಕರ್ಪೂರ ನೀಲಾಂಜನ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಪೂಜೆ ನಂದಂತೂ ಮುಗೀತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.